ಬೆಂಗಳೂರಿನಲ್ಲಿ ಬಿಬಿಎಂಪಿ ಹಾಗೂ ಬೆಸ್ಕಾಂ ಸಿಬ್ಬಂದಿಗಳ ನಿರ್ಲಕ್ಷ್ಯದ ಬಗ್ಗೆ ನಾವು ಬೆಳಗ್ಗೆ ಒಂದು ವರದಿಯನ್ನು ತೋರಿಸಿದ್ವಿ. ಜಯನಗರದ ಪ್ರತಿಷ್ಠಿತ ರೋಡ್ನಲ್ಲಿ ಹೇಗೆ 10 ಅಡಿ ಆಳದ ಗುಂಡಿಯನ್ನು ತೆಗೆದು ಒಂದು ತಿಂಗಳಾಗಿದೆ, ಅದನ್ನು ಮುಚ್ಚೋ ಕೆಲಸ ಅಥವಾ ಅಕೌಂಟಬಿಲಿಟಿ ಹೊಂದೋ ಕೆಲಸನೂ ಮಾಡ್ತಾ ಇಲ್ಲ ಅನ್ನೋದನ್ನ ತೋರಿಸಿದ್ವಿ. ಈಗ ನಿಮ್ಮ ಪಬ್ಲಿಕ್ ಟಿವಿಯ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗ್ತಾ ಇದೆ. ನಾವು ವರದಿ ಮಾಡಿದ ಕೆಲ ಗಂಟೆಗಳಲ್ಲೇ ಬೆಸ್ಕಾಂ ಸಿಬ್ಬಂದಿಗಳು ಸ್ಪಾಟಿಗೆ ಬಂದಿದ್ದಾರೆ. ಪಬ್ಲಿಕ್ ಟಿವಿಗೆ ವಾಗ್ದಾನವನ್ನು ಕೂಡ ಕೊಟ್ಟಿದ್ದಾರೆ. ವಾರದ ಒಳಗೆ ಸಂಪೂರ್ಣ ದುರಸ್ತಿ ಕಾರ್ಯವನ್ನು ಮಾಡಿಕೊಟ್ಟು ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. 10 ಅಡಿ ಆಳದ ಗುಂಡಿಯನ್ನ ತೋಡಿ ನಿರ್ಲಕ್ಷ್ಯವನ್ನ ಬೆಸ್ಕಾಂ ಸಿಬ್ಬಂದಿಗಳು ಮಾಡಿದ್ರು. ಆಮೇಲೆ ವಾರ್ಡ್ ಇಂಜಿನಿಯರಿಗೆ ಪ್ರಶ್ನೆ ಕೇಳಿದ್ರೆ ಇಲ್ಲೇನು ಅನಾಹುತ ಆಗಿಲ್ವಲ್ಲ ಅಂತ ತೀರಾ ಉಡಾಫೆ ಉತ್ತರ ಕೊಟ್ಟಿದ್ರು. ಇದಕ್ಕೆ ಸಾರ್ವಜನಿಕರು ಮುಖ ತುಂಬ ಉಗಿದ್ರು. ಕರ್ಶೀಫ್ನಲ್ಲಿ ಒರೆಸ್ಕೊಂಡು ನಮಗೆಲ್ಲ ಉಗಿದಿದ್ದು ಅಂತ ಹೇಳ್ತಾ ಇದ್ದಾರೆ ನೋಡಿ ಅಂತ ನಾವು ತೋರಿಸಿದ್ವಿ. ಫೈನಲಿ ಈಗ ಮೇಲಿನ ಅಧಿಕಾರಿಗಳ ಗಮನಕ್ಕೂ ಕೂಡ ಈ ವಿಚಾರ ಹೋಗ್ತಾ ಇದ್ದ ಹಾಗೆ ಸಿಬ್ಬಂದಿಗಳನ್ನು ಕಳಿಸ್ಕೊಟ್ಟಿದ್ದಾರೆ ಹಾಗೂ ತ್ವರಿತವಾಗಿ ಗುಂಡಿ ಮುಚ್ಚೋ ಕೆಲಸಕ್ಕೆ ಆದ್ಯತೆ ಕೊಡ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, ಆ ಗುಂಡಿ ತೆಗೆದಿರುವಂತಹ ಜಾಗದಲ್ಲಿ ಸುತ್ತಲೂ ಬ್ಯಾರಿಕೇಡ್ ಹಾಕಿ ರೆಡ್ ಟೇಪ್ ಹಾಕಿ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಹಾಗೂ ಸೂಚನಾ ಫಲಕವನ್ನು ಅಳವಡಿಸಲಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಬಲಿಗಾಗಿ ಕಾದು ಕುಳಿತಿದ್ದಂತಹ ಗುಂಡಿಗೆ ಕೊನೆಗೂ ಒಂದು ಸುರಕ್ಷತಾ ಕ್ರಮಗಳನ್ನು ಅಳವಡಿಸುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಪಬ್ಲಿಕ್ ಟಿವಿ ಈ ಬಗ್ಗೆ ಬೆಳಗ್ಗೆ ಅಷ್ಟೇ ಸವಿಸ್ತಾರವಾದಂತಹ ಸುದ್ದಿಯನ್ನ ವರದಿ ಮಾಡಿತ್ತು. ಗಮನಿಸ್ತಾ ಇದ್ದೀರಿ ಈ ದೃಶ್ಯಾವಳಿಗಳಲ್ಲಿ ಮುಖ್ಯ ರಸ್ತೆ ಅಂದ್ರೆ ಈಸ್ಟ್ ಎಂಡ್ ಜಯನಗರದ ಮುಖ್ಯ ರಸ್ತೆ ಏನಿದೆ, ಈಸ್ಟ್ ಎಂಡ್ ಮುಖ್ಯ ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ರಸ್ತೆಯನ್ನ ಅಗೆದು ಬೆಸ್ಕಾಂ ಅಧಿಕಾರಿಗಳು ದುರಸ್ತಿ ಕಾರ್ಯವನ್ನ ಮಾಡಲಿಕ್ಕೆ ಒಂದು ದೊಡ್ಡ ಗುಂಡಿಯನ್ನ 15 ದಿನಗಳ ಹಿಂದೆಯೇ ಮಾಡಿದ್ರು. ಆ 15 ದಿನ ಆದರೂ ಕೂಡ ಆ ಗುಂಡಿಯನ್ನ ಕೆಲಸವೂ ಕೂಡ ನಡೀತಾ ಇರಲಿಲ್ಲ. ಜೊತೆಗೆ ಅದರ ಸುತ್ತ ಮಾಡಬೇಕಿದ್ದಂಥ ಸುರಕ್ಷತಾ ಕ್ರಮಗಳನ್ನು ಕೂಡ ಅಳವಡಿಕೆಯನ್ನ ಮಾಡಿರಲಿಲ್ಲ. ಈ ಸಂಬಂಧ ಬಿಬಿಎಂಪಿಗೂ ಕೂಡ ಮಾಹಿತಿಯನ್ನ ನೀಡಿರಲಿಲ್ಲ. ನಿನ್ನೆ ಸುದ್ದಿ ಪ್ರಸಾರ ಮಾಡುವಂತ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದಂತ ಬಿಬಿಎಂಪಿಯ ಅಧಿಕಾರಿ ವಾರ್ಡ್ ಇಂಜಿನಿಯರ್ ಕೂಡ ಇದನ್ನ ನೋಡಿ ಗಾಬರಿಯಾಗಿದ್ರು. ಒಂದೊಮ್ಮೆ ಶಾಕ್ಗೆ ಒಳಗಾಗಿದ್ರು. ಗುಂಡಿ ಎಲ್ಲಿಂದ ಬಂತು ಅನ್ನುವಂತಹ ಗೊಂದಲದಲ್ಲಿ ಆ ಬಿಬಿಎಂಪಿ ಅಧಿಕಾರಿಗಳೇ ಇದ್ರು. ಸದ್ಯ ಅವರನ್ನೆಲ್ಲರನ್ನೂ ಕೂಡ ಎಚ್ಚರಿಸುವಂತ ಕೆಲಸವನ್ನ ಪಬ್ಲಿಕ್ ಟಿವಿ ವರದಿ ಮುಖಾಂತರವಾಗಿ ಮಾಡಿದೆ. ಸದ್ಯ ಈಗ ಪಬ್ಲಿಕ್ ಟಿವಿ ವರದಿಯ ಬೆನ್ನಲ್ಲೇ ಅದಕ್ಕೆ ಬೇಕಾದಂತ ಸುರಕ್ಷತಾ ಕ್ರಮಗಳನ್ನ ಅಂದ್ರೆ ಅದಕ್ಕೆ ಬ್ಯಾರಿಕೇಡ್ ಅನ್ನ ಹಾಕಿ, ಟೇಪ್ ಅನ್ನ ಹಾಕಿ, ನಾಮಫಲಕವನ್ನ ಹಾಕಿ ಇಲ್ಲಿ ಅಪಾಯ ಇದೆ, ಯಾರು ಕೂಡ ಇದರ ಹತ್ರ ಬರಬಾರ್ದು, ಬೆಸ್ಕಾಂ ವರ್ಕ್ ನಡೀತಾ ಇದೆ ಅನ್ನುವಂತಂದ್ರೆ ಬೆಸ್ಕಾಂ ಕಾಮಗಾರಿ ದುರಸ್ತಿ ಕಾರ್ಯ ನಡೀತಾ ಇದೆ ಅನ್ನುವಂಥ ನಾಮಫಲಕವನ್ನ ಅಳವಡಿಕೆ ಮಾಡೋದ್ರ ಮುಖಾಂತರವಾಗಿ ಈ ಭಾಗದಲ್ಲಿ ಸಂಚಾರ ಮಾಡುವಂತವ್ರಿಗೆ ಎಚ್ಚರಿಸುವಂತ ಕೆಲಸವನ್ನ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಅದಕ್ಕೂ ಮುನ್ನ ಯಾವುದೇ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿರಲಿಲ್ಲ. ಅದರ ಮುಂಭಾಗದಲ್ಲಿ ಗುಂಡಿಯ ಮುಂಭಾಗದಲ್ಲಿ ಒಂದು ಖಾಸಗಿ ಶಾಲೆ ಕೂಡ ಇತ್ತು. ಸಾಕಷ್ಟು ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಜನ ಓಡಾಡ್ತಾರೆ. ವಾಹನಗಳ ಓಡಾಟ ಹೆಚ್ಚಾಗಿರ್ತಾ ಇತ್ತು. ಬಟ್ ಆದ್ರೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳದೆ ನಿರ್ಲಕ್ಷ್ಯವನ್ನ ವಹಿಸಿದ್ರು. ಕೇಳಿದ್ರೆ ಆ ಇಲಾಖೆ ಮೇಲೆ ಈ ಇಲಾಖೆಯವರು, ಈ ಇಲಾಖೆ ಮೇಲೆ ಮತ್ತೊಂದು ಇಲಾಖೆಯವರು ದೂರನ್ನ ಹೇಳುವಂಥದ್ದು ಇದೇ ಕೆಲಸವನ್ನ ಮಾಡ್ತಾ ಇದ್ರು. ಬಟ್ ಆದ್ರೆ ನಿನ್ನೆ ಸುದ್ದಿಯ ಪ್ರಸಾರನ ಮಾಡಿದಂಥ ಸಂದರ್ಭದಲ್ಲಿ ಅಂದ್ರೆ ಸುದ್ದಿಯನ್ನ ಮಾಡುವಂತ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದಂತ ಅಧಿಕಾರಿಗಳ ಗಮನಕ್ಕೆ ಇದನ್ನ ತರಲಾಗಿತ್ತು. ಅದಾದ ಬಳಿಕ ಬೆಳಗ್ಗೆ ಸವಿಸ್ತಾರವಾದಂಥ ಸುದ್ದಿಯನ್ನ ಪ್ರಸಾರ ಮಾಡಿದಂಥ ಬೆನ್ನಲ್ಲೇ ಸದ್ಯ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳೋದ್ರ ಜೊತೆಗೆ ಮುಂದಿನ 3-4 ದಿನ ಅಂದ್ರೆ ಒಂದು ವಾರದೊಳಗಾಗಿ ನಾವು ಸಂಪೂರ್ಣ ಕಾಮಗಾರಿಯನ್ನ ಮುಗಿಸಿ ಅದರ ಗುಂಡಿಯನ್ನ ಕೂಡ ಕಂಪ್ಲೀಟ್ ಆಗಿ ಮುಚ್ಚುತ್ತೇವೆ ಅನ್ನುವಂಥ ಭರವಸೆಗಳನ್ನ ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ಹೇಮಂತ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಘು. ಈಗ ಸುರಕ್ಷತಾ ಕ್ರಮ ಸರಿ, ಒಂದು ವಾರದೊಳಗೆ ಕ್ರಮ ಆಗುತ್ತೆ ಸರಿ, ಎಲ್ಲವೂ ಒಪ್ಕೊಳ್ಳೋಣ. ಬಟ್ ನೀವು ಬೆಳಗ್ಗೆ ವಾರ್ಡ್ ಇಂಜಿನಿಯರ್ನ ಮಾತಾಡ್ಸಿದ್ರಲ್ಲ, ಆತ ಕೊಟ್ಟಂತಹ ಉತ್ತರ ಸಾರ್ವಜನಿಕರು ತುಪುಕ್ ಅಂತ ಉಗಿಯೋ ರೀತಿ ಇದೆ. ಬೇಕಾದ್ರೆ ಅವ್ರು ಅದನ್ನು ಹೇಳ್ತಾರೆ, ನಮಗೆಲ್ಲ ಉಗ್ದಿದ್ದು ಅಂತ ಹೇಳಿ ಕರ್ಶಿಫ್ನಲ್ಲಿ ಒರೆಸ್ಕೊಂಡು ಹೇಳ್ತಾರೆ. ಆ ಥರದ್ದೇ ಆಟಿಟ್ಯೂಡ್ ಅವರಲ್ಲಿ ಕಾಣಿಸ್ತಾ ಇತ್ತು. ಅಂಥವ್ರ ವಿರುದ್ಧ ಕ್ರಮ ಏನು? ವಾರ್ಡ್ ಇಂಜಿನಿಯರ್ಗೆ ಗೊತ್ತಿಲ್ಲದೆ ಈ ರೀತಿ ಕೆಲಸಗಳಲ್ಲಾಗುತ್ತೆ, ಯಾರು ಬೇಕಾದ್ರೂ ಗುದ್ಲಿ ಹಾರೆ ತಗೊಂಡು ಬರ್ಬೋದಾ ಹಾಗಾದ್ರೆ ಅನ್ನೋದು ಪ್ರಶ್ನೆ ಆಗುತ್ತೆ. ಸೊ ಅವ್ರ ಇರ್ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಕೂಡ ನಾವು ಪ್ರಶ್ನೆ ಎತ್ತಬೇಕಾಗತ್ತೆ. ಸೊ ಅವ್ರ ವಿರುದ್ಧ ಹೈಯರ್ ಅಥಾರಿಟಿ ಏನಾದರೂ ಕ್ರಮ ಕೈಗೊಳ್ಳೋದು, ನೋಟಿಸ್ ಕೊಡೋದು ಅಂತದ್ದು ಏನಾದರೂ ಮಾಡುತ್ತಾ? ಆ ಥರದ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೋದಾ? ಮಮತಾ, ಈ ಘಟನೆಗೆ ಸಂಬಂಧಪಟ್ಟಂತೆ ನಿನ್ನೆ ಘಟನೆಯ ಬಗ್ಗೆ ಬಿಬಿಎಂಪಿಗೆ ಮಾಹಿತಿಯನ್ನು ನೀಡಿದಂಥ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯಂಥ ಮಾಹಿತಿ ಇಲ್ಲ. ಅಂದರೆ ಆ ಗುಂಡಿ ಆಗಿದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಮಾಹಿತಿ ಇರಲಿಲ್ಲ ಅನ್ನುವಂಥದ್ದು ನಿನ್ನೆಯೇ ಸ್ಪಷ್ಟವಾಗಿದೆ. ಯಾಕಂದರೆ ಆ ಗುಂಡಿಯನ್ನು ನೋಡಿದಂಥ ಅಧಿಕಾರಿಗಳೇ ಶಾಕ್ ಆಗ್ತಾ ಇದ್ದಾರೆ. ಗುಂಡಿ ಎಲ್ಲಿಂದ ಬಂತು ಅನ್ನುವಂಥ ನಿಟ್ಟಲ್ಲಿ ಅಲ್ಲಿದ್ದಂಥವರನ್ನೇ ಪ್ರಶ್ನೆ ಮಾಡುವಂಥ ಕೆಲಸಕ್ಕೆ ಅಲ್ಲಿನ ಅಧಿಕಾರಿಗಳು ಮುಂದಾಗ್ತಾರೆ. ಸೊ ಅಲ್ಲಿ ಒಂದು ಕಡೆ ನೋಡೋದಾದ್ರೆ ಅಧಿಕಾರಿಗಳು ಯಾವ ಮಟ್ಟಿಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಬಿಎಂಪಿ ಮೇಲಧಿಕಾರಿಗಳ
ಅಧಿಕಾರಿಗಳ ಗಮನಕ್ಕೂ ಕೂಡ ತರುವಂತ ಪ್ರಯತ್ನವನ್ನ ಮಾಡಲಾಗಿದೆ. ಸಂಪೂರ್ಣವಾದಂತಹ ಘಟನೆಯ ಪರಿಶೀಲನೆಯನ್ನ ಮಾಡಿ ಯಾರು ನಿಜವಾದ ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮಗಳನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ನಾವು ಮುಂದಾಗ್ತೇವೆ ಎನ್ನುವಂತಹ ಒಂದಷ್ಟು ಭರವಸೆಗಳನ್ನ ಕೂಡ ಹಿರಿಯ ಅಧಿಕಾರಿಗಳು ನೀಡಿದ್ದಾರೆ. ಬಟ್ ಅಲ್ಲಿ ಆಗಿರುವಂತಹ ಘಟನೆ ಏನಿತ್ತು, ಆ ಘಟನೆಯ ಬಗ್ಗೆ 1 ತಿಂಗಳಾದ್ರೂ ಕೂಡ ಅಲ್ಲಿನ ಸ್ಥಳೀಯ ವಾರ್ಡ್ ಇಂಜಿನಿಯರ್ಗೆ ಅದರ ಇನ್ಫಾರ್ಮೇಶನ್ ಇರಲಿಲ್ಲ ಅನ್ನುವಂಥದ್ದು ನಿಜಕ್ಕೂ ವಿಪರ್ಯಾಸ. ಯಾಕಂದ್ರೆ ಅವ್ರು ಇರುವಂತದ್ದೇ ಆ ವಾರ್ಡ್ಗಳನ್ನ ಮೇಂಟೈನ್ ಮಾಡ್ಲಿಕ್ಕೆ, ಆ ವಾರ್ಡ್ಗಳಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನುವಂಥ ಡೆವಲಪ್ಮೆಂಟ್ ಗಳನ್ನ ತಿಳ್ಕೊಳ್ಳೋದಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನ ನೇಮಕವನ್ನ ಮಾಡುವಂಥದ್ದು. ಬಟ್ ಆದ್ರೆ ಆಗಿರುವಂತಹ ಘಟನೆ 1 ತಿಂಗಳಾದ್ರೂ ಕೂಡ ಅಲ್ಲಿ ಯಾರು ಅದನ್ನ ಅಗದಿದ್ದಾರೆ ಅಥವಾ ಅವರಿಗೆ ಅನುಮತಿಯನ್ನ ಕೊಟ್ಟವ್ರು ಯಾರು ಅನ್ನುವಂಥದ್ದನ್ನೇ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ತಿಳಿದುಕೊಂಡಿಲ್ಲ ಅಂದ್ರೆ ಅಧಿಕಾರಿಗಳ ಕಾರ್ಯ ಹೇಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಜನರನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಬೇಕಾದಂತ ಅಥವಾ ಜನರಿಗೆ ಸರಿಯಾದ ರೀತಿಯಲ್ಲಿ ಸಮಸ್ಯೆ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕಾದಂತ ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಮಮತಾ. ಸದ್ಯ ಅಲ್ಲಿದ್ದಂತಹ ಒಂದಷ್ಟು ಸಮಸ್ಯೆಗಳೇನು ಏನಿದ್ವು ಎಲ್ಲವನ್ನ ಕೂಡ ಪರಿಹರಿಸುವಂತಹ ನಿಟ್ಟಿನಲ್ಲಿ ಸದ್ಯ ಒಂದಷ್ಟು ಸುರಕ್ಷತಾ ಕ್ರಮಗಳನ್ನ ಆರಂಭಿಕ ಹಂತದಲ್ಲಿ ತೆಗೆದುಕೊಳ್ಳುವಂತ ಕೆಲಸಗಳಾಗಿದೆ. ಇನ್ನೊಂದು ವಾರದಲ್ಲಿ ಎಲ್ಲವೂ ಕೂಡ ಕಂಪ್ಲೀಟ್ ಆಗುತ್ತೆ ಅನ್ನುವಂತ ಒಂದಷ್ಟು ಭರವಸೆಯನ್ನ ನೀಡಿರುವಂತದ್ದು ಅಧಿಕಾರಿಗಳು. ಮಮತಾ. ಓಕೆ ರಾಘು, ಹಾಗೆ ಹೋಲ್ಡ್ ಮಾಡಿ, ವಾಪಸ್ ಬರ್ತೀನಿ.